ಶಿವಮೊಗ್ಗದಲ್ಲಿ ಮುಳುಗಡೆ ಸಂತ್ರಸ್ತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನಮಗೆ ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಕೊಡಿ ಅಂತ ಶರಾವತಿ ಮುಳುಗಡೆ ಸಂತ್ರಸ್ತರು ರೈತರಿಗೀಗ ನೋಟಿಸ್ ಕೂಡ ಕೊಡ್ತಾ ಇದ್ದೀವಿ ವ್ಯವಸ್ಥೆ. ಅದನ್ನು ಖಂಡಿಸಿ ಅವರು ಮುತ್ತಿಗೆ ಹಾಕಿದ್ದಾರೆ. ಡಿಸಿ ಕಚೇರಿಗೆ ಬೀಗ ಹಾಕಿ ರೈತರನ್ನು ತಡೆಯಲಾಗಿದೆ. ಎಸಿ ಕಚೇರಿಯಿಂದ ರೈತರಿಗೆ ನೋಟಿಸ್ ಕೊಟ್ಟು ಅವರಿಗೆ ಅನ್ಯಾಯ ಮಾಡಲಾಗ್ತಿದೆ ಅನ್ನುವಂಥ ಆರೋಪ. ಎಸಿ ಕಚೇರಿಯಿಂದ ರೈತರಿಗೆ ನೋಟಿಸ್ ನೀಡಿರುವಂಥದ್ದು, ಇದನ್ನು ಖಂಡಿಸಿ ನಡೀತಿರುವಂಥ ಹೋರಾಟ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಏನಿದು ಈ ಹಕ್ಕುಪತ್ರ ನೀಡಿದರೂ ಕೂಡ ಈ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಏನಿದು? ರಂಗನಾಥ್, ಏನಂತಂದ್ರೆ ದಶಕಗಳಿಂದ ಈ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಹಾಗೆ ಉಳ್ಕೊಂಡಿದೆ. ಅಂದ್ರೆ ಏನು ಡ್ಯಾಮ್ಗಾಗಿ ತಮ್ಮ ಏನು ಭೂಮಿಯನ್ನು ಕಳೆದುಕೊಂಡಿದ್ದ ರೈತರಿದ್ದಾರೆ, ಆ ರೈತರಿಗೆ ಇಲ್ಲಿವರೆಗೂ ಕೂಡ ಸರಿಯಾದ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ದಶಕಗಳಿಂದ ಕೂಡ ಒಂದಿಷ್ಟು ಏನು ಸಾಗರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಭದ್ರಾವತಿ ಆಗಿ ಒಂದಿಷ್ಟು ಕಡೆ ಜಾಗವನ್ನು ಕೊಟ್ಟಿದ್ದಾರೆ ಇವರಿಗೆ ರೈತರಿಗೆ. ಆ ಜಾಗ ಕೊಟ್ಟು ಒಂದಿಷ್ಟು ಜನರಿಗೆ ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ. ಈ ಹಕ್ಕುಪತ್ರ ಕೊಟ್ಟಂತ ಭೂಮಿಗೆ ಕೂಡ ಈಗ ಸಂಬಂಧಪಟ್ಟಂತ ಎಸಿ ಕಚೇರಿಯಿಂದ ಇವರಿಗೆ ನೋಟಿಸ್ ಕೂಡ ಬರ್ತಾ ಇದಾವೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ನಾವು ಅಲ್ಲಿ ವಾಸವಾಗಿದ್ದೇವೆ, ಕೃಷಿ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ನಮಗೆ ನೋಟಿಸ್ ಬರ್ತಾ ಇದೆ ಅಂತ ಹೇಳಿ ಇಲ್ಲಿರುವಂತ ಏನು ಶಿವಮೊಗ್ಗ ಡಿಸಿ ಕಚೇರಿ ಇದೆ, ಆ ಡಿಸಿ ಕಚೇರಿ ಕಡೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ರು. ಆರಂಭದಲ್ಲಿ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಇವರು ಪ್ರತಿಭಟನೆಗೆ ಅಲ್ಲಿರುವಂತಹ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹಾಗಾಗಿ ಡಿಸಿ ಕಚೇರಿ ಒಳಗಡೆ ನುಗ್ಗುವಂತ ಪ್ರಯತ್ನ ಮಾಡಿದ್ರು. ಬ್ಯಾರಿಕೇಡ್ ಅನ್ನ ಎಲ್ಲ ಒಳಗಡೆ ನುಗ್ಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಹಾಗಾಗಿ ಡಿಸಿ ಕಚೇರಿ ಒಳಗಡೆ ನುಗ್ಗುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಅವರನ್ನ ತಡೆದ ನಂತರ ಏನು ಸಂಬಂಧಪಟ್ಟಂತ ಏನು ಅಧಿಕಾರಿಗಳು ಕೆಳಗಡೆ ಬಂದು ಏನು ಶರಾವತಿ ಮುಳುಗಡೆ ಸಂತ್ರಸ್ತಾರೆ ಪ್ರಮುಖ ರೈತ ಮುಖಂಡರಿದ್ದಾರೆ, ಹೋರಾಟ ಸಮಿತಿ ಅವ್ರ ಜೊತೆ ಮಾತುಕತೆ ಮಾಡಿದ್ರು, ಅವ್ರಿಗೆ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ತಮ್ಮ ಏನು ಆಕ್ರೋಶ ಇದೆ, ಅನೇಕ ವರ್ಷಗಳಿಂದ ಕೂಡ ನಮ್ಗೇನು ಸರಿಯಾದ ಏನು ಭೂಮಿ ಆಗಿರ್ಬೋದು, ಹಕ್ಕುಪತ್ರ ಆಗಿದ್ದು ಯಾವ್ದು ಸಿಗ್ತಾ ಇಲ್ಲ. ಇದ್ದ ಹಕ್ಕುಪತ್ರ ಏನು ಹೋರಾಟ ಮಾಡ್ಕೊಂಡು ಹಕ್ಕುಪತ್ರ ಸಿಕ್ಕಿದೆ, ಅದು ಅಂತ ಭೂಮಿಗೂ ಕೂಡ ಅಂತ ಮನೆಗಳು ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಆಕ್ರೋಶದ ಏನು ಕಿಚ್ಚಿತ್ತು, ಇವತ್ತು ರೈತರೆಲ್ಲ ತೋರಿಸಿದ್ರು, ಮತ್ತೆ ಅಧಿಕಾರಿಗಳು ಮತ್ತೆ ಸರ್ಕಾರದ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ರಂಗನಾಥ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀವಿ ನಾವು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದಂಥ ರೈತರು. ಸಾಕಾಗಿ ಹೋಗಿದ್ದ ರೈತರಿಗೂ ಕೂಡ ಈ ಮುಳುಗಡೆ ಸಂತ್ರಸ್ತರದು ಹೋರಾಟ ಇದೇನು ಹೊಸದೇನೂ ಅಲ್ಲ. ಈಗ ಮತ್ತೆ ಮೇಲಿಂದ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಿರೋದು ಇದೆಯಲ್ಲ, ಅವ್ರನ್ನ ಸಹಜವಾಗಿ ಕೆರಳಿಸಿದೆ.